ಕರ್ತನಲ್ಲಿ ಪ್ರಿಯರಾದ ದೇವ ಜನರೇ, ದೇವರಿಗೆ ಅತಿ ಪ್ರಿಯರಾದ ದೇವರ ಮಕ್ಕಳೇ, ಈ ದಿನ ಒಂದು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಆಲೋಚನೆ ಮಾಡೋಣ. ಯಾಕಂದರೆ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯ ಎಂಬ ದೋಣಿಯಲ್ಲಿ ಬಂದಾಗ ಅದ್ಭುತವನ್ನು ಕಾಣುವಿರಿ. ಅದ್ಭುತ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಪೇತ್ರನು ಅದಕ್ಕೆ ಯೇಸು ಕ್ರಿಸ್ತನಿಗೆ ತನ್ನ ದೋಣಿಯಲ್ಲಿ ಕರೀತಾ ಇದ್ದಾನೆ. ಯೇಸು ಕ್ರಿಸ್ತನಿಗೆ ಪೇತ್ರನು ತನ್ನ ದೋಣಿಯಲ್ಲಿ ಕರೆದಾಗ, ತನ್ನ ಜೀವಿತದಲ್ಲಿ ಕರೆದುಕೊಂಡಾಗ, ಪೇತ್ರನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ನೋಡ್ತಾನೆ ಪ್ರಿಯರೇ. ಯಾಕಂದರೆ ಪೇತ್ರನು ಮೀನು ಹಿಡಿಯುವ ಒಬ್ಬ ಬೆಸ್ತರನು. ಅವನು ರಾತ್ರಿವೆಲ್ಲ ಪ್ರಯಾಸ ಪಡ್ತಾ ಇದ್ದಾನೆ ಮೀನಿಗಾಗಿ. ಆದರೆ ಯೇಸು ಪ್ರಭುವಿಗೆ ಹೇಳುವಂಥ ಮಾತೇನೆಂದರೆ, ಗುರುವೇ, ನಾವು ರಾತ್ರಿವೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ ಎಂಬುದಾಗಿ. ಆದರೆ ಯೇಸು ಪ್ರಭು ಹೇಳುವಂಥ ಮಾತು, ನಿನ್ನ ಬೇಟೆಗಾಗಿ, ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕು, ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸು ಎಂಬುದಾಗಿ ಪೇತ್ರನಿಗೆ ಅಪ್ಪಣೆ ಕೊಟ್ಟಾಗ, ಪೇತ್ರನು ತನ್ನ ಬಲೆಗಳನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನು ಹೇಳಿದ ಮಾತಿನ ಮೇರೆಗೆ ತಮ್ಮ ಬಲೆಗಳನ್ನು ಹಾಕುತ್ತಾನೆ ಪ್ರಿಯರೇ. ಯೇಸು ಕ್ರಿಸ್ತನ ಮಾತಿಗೆ ಒಳಪಟ್ಟು ಬಲೆಗಳನ್ನು ಹಾಕಿದ್ದಾಗ ಪೇತ್ರನ ಜೀವಿತದಲ್ಲಿ ಅದ್ಭುತವನ್ನು ಕಾಣುವಂತನಾಗಿದ್ದಾನೆ. ಈ ದಿನ ನಮ್ಮ ಜೀವಿತದಲ್ಲಿ ಕೂಡ, ನಮ್ಮ ಹೃದಯದಲ್ಲಿ ಕೂಡ ಯೇಸು ಪ್ರಭುನನ್ನು ಕರೆದಾಗ ಅದ್ಭುತ ನಡಿಬೇಕೆಂದರೆ ಯೇಸು ಕ್ರಿಸ್ತನ ನಮ್ಮ ಹೃದಯದಲ್ಲಿ ಕರಿಬೇಕು. ಅದಕ್ಕೆ ಪೇತ್ರನು ತನ್ನ ದೋಣಿಯಲ್ಲಿ ಕರೆದಾಗ, ಯೇಸು ಕ್ರಿಸ್ತನ ಮಾತಿಗೆ ಒಳಗಾಗಿ ಬಲೆಗಳನ್ನು ಹಾಕಿದಾಗ ಪೇತ್ರನಿಗೆ ಮೀನುಗಳು ರಾಶಿಯಾಗಿ ಸಿಕ್ಕಿದವು. ಪ್ರಿಯರಾದ ದೇವರ ಮಕ್ಕಳೇ, ಯಾವಾಗ ಸಿಕ್ಕಿದಾವೆ ಅಂದರೆ, ಯಾವಾಗಾಯಿತು ಯೇಸು ಪ್ರಭು ನಮ್ಮ ಮಾತಿಗೆ ಒಳಗಾಗಿ, ಯೇಸು ಪ್ರಭುನ ಹೇಳಿದ ಪ್ರಕಾರ ಆತನ ಮಾತಿಗೆ ಒಳಗಾದಾಗ ಮೀನುಗಳು ಪೇತ್ರನಿಗೆ ರಾಶಿಯಾಗಿ ಸಿಕ್ಕಿದವು ಪ್ರಿಯರೇ. ಸಿಕ್ಕಿದಾಗ ಪೇತ್ರನ ಜೀವಿತದಲ್ಲಿ ಅದ್ಭುತವನ್ನು ಕಾಣದಾಗ, ಆ ಮಿರಾಕಲನ್ನು ನೋಡಿದಾಗ ಪೇತ್ರನು ಆಲೋಚನೆ ಹೇಳುವಂಥ ಮಾತೇನೆಂದರೆ, ಯೇಸು ಪ್ರಭುವಿಗೆ ಪೇತ್ರನು ಹೇಳುವಂಥ ಮಾತೇನೆಂದರೆ, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ ಪೇತ್ರನು ಯೇಸುವಿಗೆ ಹೇಳುವಂಥ ಮಾತು. ನಾನು ಪಾಪಾತ್ಮನನ್ನು ಬಿಟ್ಟು ಹೋಗು ಎಂಬುದಾಗಿ ಹೇಳುವಂಥ ಮಾತು. ಆದರೆ ಯೇಸು ಪ್ರಭು ಆತನಿಗೆ ಹೇಳುವಂಥ ಮಾತೇನೆಂದರೆ, ಪೇತ್ರನೇ, ಅಂಜಬೇಡ, ಭಯಪಡಬೇಡ. ಇಂದಿನಿಂದ ನೀನು ಬೆಸ್ತರನಲ್ಲ, ಇಂದಿನಿಂದ ನೀನು ಮೀನು ಹಿಡಿಯುವ ಬೆಸ್ತರನಲ್ಲ, ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿನ್ನನ್ನು ಮಾಡುವೆನು ಎಂಬುದಾಗಿ ಯೇಸು ಪ್ರಭು ಪೇತ್ರನಿಗೆ ಹೇಳಿದಾಗ ಪೇತ್ರನಿಗೆ ಸಮಾಧಾನ, ಪೇತ್ರನಿಗೆ ನೆಮ್ಮದಿ. ಅದಕ್ಕೋಸ್ಕರ ಈ ದಿನ ನಾವು ಕೂಡ ಯೇಸು ಪ್ರಭುವಿನ ಮಾತಿಗೆ ಒಳಗಾಗಿ ಯೇಸು ಕ್ರಿಸ್ತನ ಹೇಳಿದ ಪ್ರಕಾರ ನಾವೆಲ್ಲರೂ ಜೀವಿಸೋಣ ಪ್ರಿಯರೇ. ನಿಮ್ಮೆಲ್ಲರಿಗೂ ವಂದನೆಗಳು.